ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸ್ಟಡಿ ರೈಸರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 21 ಮಾರ್ಚ್ 2025 ನಡೆದ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಫಸ್ಟ್ ಕ್ವಶನ್, ಅನುಸ್ವರ ವಿಸರ್ಗಗಳನ್ನು ಹೀಗೆನ್ನುವರು. ಅನುಸ್ವರ ವಿಸರ್ಗಗಳನ್ನು ಯೋಗವಾಹಕಗಳು ಎಂದು ಅನ್ನುವರು. ಎರಡನೇ ಪ್ರಶ್ನೆ, ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಅದಕ್ಕೆ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಏನಿದೆ, ಸಪ್ತಮಿ ಅಂತ ಇದೆ ಅಲ್ವಾ, ಅದು ಕರೆಕ್ಟಾದ ಉತ್ತರ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಕಂಗೆಡು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಯಾವ ಸಮಾಸ? ಡಿ, ಕ್ರಿಯಾ ಸಮಾಸ. ನಾಲ್ಕನೇ ಪ್ರಶ್ನೆ, ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ, ಇಲ್ಲಿ ಬಳಕೆಯಾದ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, ಪ್ರಶ್ನಾರ್ಥಕ ಅಂತ ಏನಿದೆ ಅದು ಕರೆಕ್ಟಾದ ಆಪ್ಷನ್ ಆಗುತ್ತೆ. ನೆಕ್ಸ್ಟ್, ಐದನೇ ಪ್ರಶ್ನೆ, ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸನ್ಮಾನ ಅಂತ ಏನಿದೆ ಅದು ಕರೆಕ್ಟಾದ ಆಪ್ಷನ್. ನೆಕ್ಸ್ಟ್, ಆರನೇ ಪ್ರಶ್ನೆ, ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ. ಯಾವುದದು? ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮ ಎಂಬುದು ಕರೆಕ್ಟಾದ ಉತ್ತರ. ನೆಕ್ಸ್ಟ್, ಸೆಕೆಂಡ್ ಮೇನ್, ಕೆಳಗಿನವುಗಳಿಗೆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸೇರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಏಳನೇ ಪ್ರಶ್ನೆ, ದೃಷ್ಟಿ ದಿಟ್ಟ, ತಪಸ್ವಿ ತವಸಿ. ತವಸಿ ಆಗುತ್ತೆ. ನೆಕ್ಸ್ಟ್, ಎಂಟನೇ ಪ್ರಶ್ನೆ, ನಾನು ಪುರುಷಾರ್ಥಕ ಸರ್ವನಾಮ, ಯಾರು ಎಂಬುದು ಏನಾಗುತ್ತೆ ಅಂದರೆ ಪ್ರಶ್ನಾರ್ಥಕ ಸರ್ವನಾಮ ಆಗುತ್ತದೆ. ಇದಕ್ಕೆ ಉತ್ತರ ಪ್ರಶ್ನಾರ್ಥಕ ಸರ್ವನಾಮ ಆಗುತ್ತೆ. ಪ್ರಶ್ನಾರ್ಥಕ ಸರ್ವನಾಮ ಇದರ. ನೆಕ್ಸ್ಟ್, ಒಂಬತ್ತನೇ ಪ್ರಶ್ನೆ, ಸುಮ್ಮನೆ ಸಮಾನಾರ್ಥಕ ಅವ್ಯಯ ಆಗುತ್ತೆ. ಸರಸರನೆ ಏನಾಗುತ್ತೆ? ಇದು ಅನುಕರಣ ಅವ್ಯಯ ಆಗುತ್ತೆ. ಇಲ್ಲಿ ಉತ್ತರ ಅನುಕರಣ ಅವ್ಯಯ ಬರಬೇಕು. ನೆಕ್ಸ್ಟ್, ಹತ್ತನೇ ಪ್ರಶ್ನೆ, ಸಕ್ಕಾರಿ ಅಂದರೆ ಸಕ್ಕರೆ, ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ ಅಂತ ಇಲ್ಲಿ ಬರಬೇಕಾಗತ್ತೆ. ಕಳುಹಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 7 ಮಾರ್ಕ್ಸ್ ಇದೆ. ಓಕೆನಾ? ಅದರಲ್ಲಿ ಫಸ್ಟ್ ಕ್ವಶನ್ 11th ಕ್ವಶನ್ ಏನಂದರೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂದರೆ ನೀವು ಇದನ್ನು ಒಂದೊಂದು ವಾಕ್ಯದಲ್ಲಿ ಆನ್ಸರ್ ಬರೀಬೇಕಾಗುತ್ತೆ. ಶಾನುಭೋಗರ ಬ್ರಹ್ಮಾಸ್ತ್ರ ಕರ್ದಿ ಪುಸ್ತಕ. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಅಂತ ಕೇಳಿದ್ದಾರೆ. ಶಿವಾನುಭವ ಶಬ್ದಕೋಶ ಬರೆದವರು ಫಗು ಹಳಿಕಟ್ಟಿ. ನೆಕ್ಸ್ಟ್, ಶಬರಿ ರಾಮ ಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದ್ದಳು? ಅದಕ್ಕೆ ಉತ್ತರ ಶಬರಿ ರಾಮ ಲಕ್ಷ್ಮಣರಿಗಾಗಿ ಪರಿಮಳದ ಹೂವು, ರುಚಿಕರವಾದ ಹಣ್ಣು, ಹಂಪಲು ಮತ್ತು ಮಧುಪರ್ಕ ಎಂಬ ಪಾನೀಯವನ್ನು ಸಂಗ್ರಹಿಸಿದ್ದಳು ಎಂದು ಬರೆಯಬೇಕು. ನೆಕ್ಸ್ಟ್, 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಇದಕ್ಕೆ ಉತ್ತರ ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಅವರಿಗೆ ಸಲುಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣಕ್ಕೆ ತಂಗಿ ಎಂದು ಹೇಳಲು. 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಕಾರಣ ಏನು ಅಂದರೆ ಅವರಿಗೆ ಸಲುಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣಕ್ಕೆ. ನೆಕ್ಸ್ಟ್, 15ನೇ ಪ್ರಶ್ನೆ, ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಕ್ಕಾಗಿ ಹೇಳಿದನು? ಇದಕ್ಕೆ ಉತ್ತರ ಭೀಮ ಮತ್ತು ಅರ್ಜುನ. ನೆಕ್ಸ್ಟು 16ನೇ ಪ್ರಶ್ನೆ, ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣ ಏನು ಅಂದರೆ ಅರಸರು ನಮ್ಮನ್ನು ಬಡಿದು ಬಿಡುವರು ಎಂದು ಹೆದರಿಕೊಂಡಿದ್ದರು. ನೆಕ್ಸ್ಟು 17ನೇ ಪ್ರಶ್ನೆ, ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ? ಅಂದರೆ ಜಗತ್ತು. ಆನ್ಸರ್ ಈಸ್ ಜಗತ್ತು.
4th ಮೇನಲ್ಲಿ 2 ವರ್ಡ್ ಅಂದರೆ ಕೆಳಗಿನ ಪ್ರಶ್ನೆಗಳು 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕು ಎಂದು ಹೇಳಿದ್ದಾರೆ. ಇದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತೇವೆ. ಸೊ ನೆಕ್ಸ್ಟ್ 5th ಮೇನ್ ನೋಡೋಣ. 5th ಮೇನಲ್ಲಿ ಕವಿ ಪರಿಚಯ ಹೇಳಿದ್ದಾರೆ. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಅಂದರೆ ನೀವು ಇದನ್ನು ಒಂದು ಸೆಂಟೆನ್ಸ್ ವೈಸಲ್ಲಿ ಬರೆದಿರಬೇಕು. ಓಕೆ. 28th ಎಂ ಮರಿಯಪ್ಪ ಭಟ್ಟ ಅವರ ಬಗ್ಗೆ ಕೇಳಿದ್ದಾರೆ. ನೀವು ಹೆಸರು ಅಂತ ಬರೆದು ಹೆಸರು ಮರಿಯಪ್ಪ ಭಟ್ಟ ಅಂತ ಬರೆದು ಇವರು ಕ್ರಿಸ್ತಶಕ 1906ರಲ್ಲಿ ಜನನ ಮತ್ತು ಇವರ ಜನ್ಮಸ್ಥಳ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಎಂಬ ಸ್ಥಳದಲ್ಲಿ ಜನಿಸಿದ್ದಾರೆ ಅಂತ ಬರಿಬೇಕು. ಮತ್ತು ಇವರ ಕೃತಿಗಳು ಯಾವ್ಯಾವು ಅಂತಂದರೆ ತುಳು, ಇಂಗ್ಲೀಷ್, ನಿಘಂಟು, ಕನ್ನಡ ಸಂಸ್ಕೃತಿ ಎಂಬ ಕೃತಿಗಳನ್ನು ಬರೆದಿದ್ದಾರೆ ಅಂತ ಬರಿಬೇಕಾಗಿರುತ್ತೆ. ಮತ್ತು ಇವರಿಗೆ ದೊರಕಿದ ಪ್ರಶಸ್ತಿಗಳು ಯಾವ್ಯಾವು ಅಂದರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಪುರಸ್ಕಾರ ಪ್ರಶಸ್ತಿಗಳು ಇವರಿಗೆ ದೊರಕಿದವೆ ಎಂದು ನೀವು ಬರೆದಿರಬೇಕಾಗುತ್ತೆ. ಇದಕ್ಕೆ ಒಂದು ಕವಿ ಪರಿಚಯಕ್ಕೆ 3 ಮಾರ್ಕ್ಸ್ ಇದೆ. ಟೋಟಲ್ 2 ಕವಿ ಪರಿಚಯ ಕೊಟ್ಟಿದ್ದಾರೆ. ಸೊ 6 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕವಿ ಪರಿಚಯ ಅಂತಂದರೆ ಕುಮಾರವ್ಯಾಸರವರ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನು ನೋಡೋಣ. ಇವರ ಮೂಲ ಹೆಸರು ನಾರಾಯಣಪ್ಪ ಮತ್ತು ಇವರ ಕಾಲ ಬಂದು ಕ್ರಿಸ್ತ ಶತಕ 1430 ಮತ್ತು ಇವರ ಜನ್ಮಸ್ಥಳ ಬಂದು ಗದಗ ಪ್ರಾಂತದ ಕೋಳಿವಾಡ ಗ್ರಾಮ. ನೆಕ್ಸ್ಟ್ ಇವರ ಕೃತಿಗಳು ಬಂದು ಕರ್ನಾಟಕ ಭಾರತ, ಕಥಾಮಂಜರಿ, ಐರಾವತ ಇವೆಲ್ಲ ಇವರ ಕೃತಿಗಳು. ಮತ್ತು ಇವರಿಗೆ ಬಿರುದು ಏನಂದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಸಹ ಇದೆ. ಸೊ ಇದಾಗಿತ್ತು. ನೆಕ್ಸ್ಟ್ 6th ಮೇನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. 30th ಕ್ವಶನ್ನು. ಇದಕ್ಕೆ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಗಣ ವಿಭಾಗ ಮಾಡಿದಾಗ ಇದರ ಹೆಸರು ಚಂಪಕಮಾಲ ವೃತ್ತ ಎಂದು ಬರುತ್ತದೆ. ನೆಕ್ಸ್ಟು ಕೆಳಗಿನ ವಾಕ್ಯದಲ್ಲಿರುವ 7th ಮೇನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಎಂದು ಕೊಟ್ಟಿದ್ದಾರೆ. ಇದಕ್ಕೆ ಇದು ಯಾವ ಅಲಂಕಾರ ಆಗುತ್ತೆ ಅಂತ ಹೇಳೋದಾದರೆ ರೂಪಕ ಅಲಂಕಾರ ಆಗುತ್ತದೆ. ಸೊ ಇದಾಗಿತ್ತು ಕನ್ನಡ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಸೊ ಇನ್ನು ಗಾದೆ ಮಾತು ಹಾಗೂ ಸಂದರ್ಭಾನುಸಾರ ಮತ್ತು ಪದ್ಯಭಾಗ ನೆಕ್ಸ್ಟ್ ಏನಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಮ್ಯಾಥ್ಸ್ ಎಕ್ಸಾಮ್ ಇರೋದ್ರಿಂದ ನಿಮಗೆ ಉಪಯುಕ್ತವಾಗುವಂಥ ವಿಡಿಯೋಗಳನ್ನು ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.